ಕೊಟ್ಟಪ್ಪ ಆಯ್ತು ಏನು ಮಾಡೋಕ್ಕಾಗಲ್ಲ ಮಂಜ आपले फोन पाना आपले सारಕೊಂಡು आपले सोर्ಕೊಂಡು இந்த இடத்துல சோர்க்கு வைக்கலாமா ಅಟ್ಲೆ ಈ ಪಂಚೆಣ್ಣೆ ಅದನ್ನ ನಾವು ಬಜ್ಜಿ ಅದನ್ನ ಆಗೋಣ ಕೈಕೋ ಟೆನ್ ಕಾಂಟಿಗೆ ಟೆನ್ ಪಡೆ ಇಲ್ಲ ಕಣ್ಣ ಆಮೇಲೆ ಲಾಸ್ಟ್ ಹಾಕಿದ್ರು ಅಲ್ಲೇ ಹಾಕ್ಬಿಡಂತ ನಾನು ಅಪ್ಪ ಬೇಡ ಅವರು ಓಟ್ ಸ್ಟೈಲ್ ಮಾಡ್ತಾರೆ ನಾನು ಲಾಸ್ಟ್ ಕೊಡಿ ಇದು ಕಲ್ಪನಾ ಇದು ಆಕ್ಷನ್ ಮಾಡ್ತಾನೆ ಅಲ್ಲ ಆಕ್ಷನ್ ಮಾಡ್ತಾನೆ ಅಲ್ಲ ಆಕ್ಷನ್ ಮಾಡ್ತಾನೆ ಅಲ್ಲಿ ಆಗಿದೆ ನನಗೆ ಪೀಸ್ ಒಂದು ವಿಡಿಯೋ ಮಾಡ್ತೀನಿ ಮಾಡಿ ಎರಡು ಗಂಟೆ ಪಾರ್ಟಿ ಮುಗೀತು ಅಂದ್ಕೊಳ್ಳಿ ರಾತ್ರಿ 6 ಗಂಟೆ 7 ಗಂಟೆ ಫ್ಲೈಟ್ ಕೊಡ್ತಾರೆ ರೆಸ್ಟ್ ಇರಲ್ಲ ಪ್ಲೇಯರ್ಸ್ಗೆ ಇದಾಗುತ್ತಾ ಚಿಕನ್ ತೌಡ್ರಿ ಮಧ್ಯಾಹ್ನ ರೌಂಡ್ ಉಪ್ಪು ಅದೇನು ಕವರ್ ಆಗಿರೋದು ಇದು ಇದು ಮುಂದೆ ನನ್ನ ಆಗ್ಬಾರ್ದು ಇದ್ದಾರೆ ಎಂಕಿನೋ ఎక్కడ సిమెంటా యామా సిమెంట్ కూడా బావు రాము కల్ పడవ ఆ అట్లా పాత పాత అలా ఊరు రాత్రి అప్పుడు పడిచుపా ಕುಡಿತಾನೆ ಅವ್ರು ಯಾಕೆ ಸಾಕ್ಸೋದು ಅಣ್ಣ ಇವಾಗ ನಾವು ಮೆಣಸಿನಕಾಯಿ ಹಾಕ್ಕೊಂಡು ಆಮೇಲೆ ಚಿಕನ್ ಹಾಕಿ ಉಪ್ಪು ಮತ್ತೆ ಅರಿಶಿನ ಆಮೇಲೆ ಟೊಮೆಟೊ ಹಾಕೊಂಡಿದ್ವಿ ಇವಾಗ ಇಷ್ಟು ಮಾತ್ರ ಐತೆ ಅದರಲ್ಲಿ ಆಮೇಲೆ ಮಸಾಲೆಗಳು ಅದೆಲ್ಲನೂ ನೆಕ್ಸ್ಟ್ ಇನ್ನೊಂದು ಶಿಫ್ಟ್ ಮಾಡಿ ಅದರಲ್ಲಿ ಸ್ವಲ್ಪ ಹೊತ್ತು ಬೇಯಬೇಕು ಇವಾಗ ಇದು ಸ್ವಲ್ಪ ಗುಂಡು ತಿರುಗಬೇಕು ಮಾಂಸ ಅಷ್ಟು ಮಾತ್ರ ಮಾಡ್ಕೊಂಡು ಅದಕ್ಕೆ ಶಿಫ್ಟ್ ಮಾಡಿ ತಿರ್ಪಣೆ ಅಣ್ಣ ಇದು ಮಸಾಲೆ ರುಬ್ಬಂಗಿಲ್ಲ ಅಣ್ಣ ರುಬ್ಬಿ ಹಾಕ್ಬೋದು ನಾವು ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡ್ರಲ್ಲ ಆ ಕಾರಣಕ್ಕ ಅಂಗಡಿ ಮಸಾಲೆಗಳೇ ತಂದಿದ್ವಿ ಚಿಕನ್ ಮಸಾಲ ಇದೆಲ್ಲ ಅಂಗಡಿಗಳನ್ನೇ ತಂದಿದ್ವಿ ಬಾವಲ್ಲ ಎಲ್ಲ ಕೊಡೋಣ ಅಲ್ಲೇ ಬರ್ತೀನಿ ಅಣ್ಣ ಇದು ನಮ್ಮ ನಾಟಿ ಸ್ಟೈಲು ಅಂತಂದ್ರೆ ನಾವು ಆಕ್ಚುಲಿ ಎಲ್ಲ ಮನೆಯಲ್ಲೇ ರುಬ್ಕೊಂಡ್ ಬರ್ಬೇಕಾಗಿತ್ತು ಸಡನ್ ಪ್ಲಾನ್ ಇದು ನನ್ನ ಮನೆಯಲ್ಲಿದ್ದೆ ಹುಡುಗರೆಲ್ಲ ಸೇರಿದ್ರೆ ಸರಿ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀರಿ ಇದು ಬಂದ್ಬಿಟ್ಟು ಇದು ಏನ್ ನೀವು ಇದ್ರಲ್ಲೆಲ್ಲ ತಿಂತಿರಲ್ಲ ಚಿಕನ್ ಕಡಾಯಿ ಮಟನ್ ಕಡಾಯಿ ಅಂತ ಆ ತರ ನಾವು ಮಾಡ್ತಾ ಇರೋದು ನಾಟಿ ಸ್ಟೈಲ್ ಅಲ್ಲಿ ಎಲ್ಲ ಮೆಣಸಿನಕಾಯಿ ಟಮಾಟ ನೀವು ನೋಡ್ಬೋದು ಈರುಳ್ಳಿ ಟಮಾಟನೇ ಕಾಣಿಸ್ತಾ ಐತೆ ನಿಮ್ಗೆ ನೀವು ಗ್ರೇವಿ ತಿಂದವಾಗ ನೀವು ಹೇಳ್ತೀರ ತುಳ್ಸ್ಕೋದು ಚಿಕನ್ ಫ್ರೈ ಅಣ್ಣ ಇದು ಸಾಂಬಾರಣ್ಣ ಸಾಂಬಾರು ರೈಸ್ ಅಣ್ಣ ಏನು ಸ್ಪೆಷಲ್ ಅಣ್ಣ ಇದು ಚಿಕನ್ ಮಾಡ್ತಾ ಇದ್ರಲ್ಲ ಇವತ್ತು ಯಾವ ತರ ರೆಸಿಪಿ ಇದು ಅಣ್ಣ ಇದು ಸಾಂಬಾರು ರೈಸ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದ್ರಲ್ಲಿ ಏನೇನೈತೆ ಅಂದ್ರೆ ಫಸ್ಟ್ ಎಣ್ಣೆ ಹಾಕಿದ್ರೆ ಎಣ್ಣೆನಲ್ಲಿ ಈರುಳ್ಳಿ ಬೇಯಿಸ್ಕೊಂಡು ಆಮೇಲೆ ಚಿಕನ್ ಹಾಕಿದ್ರೆ ಅದಾದ್ಮೇಲೆ ಮೆಣಸಿನಕಾಯಿ ಉಪ್ಪು ಅರಿಶಿನ
ಟೊಮೆಟೊ ಇಷ್ಟು ಮಾತ್ರ ಇವಾಗ ಇರೋದು. ಇವಾಗ ಇದು ಫ್ರೈ ಆಗ್ತೈತೆ. ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಇದಕ್ಕೆ ಶಿಫ್ಟ್ ಮಾಡಿ ಅವಾಗ ಮಸಾಲೆಗಳೆಲ್ಲ ಹಾಕಿ ಸ್ವಲ್ಪ ಆ ಗ್ರೇವಿ ಎಲ್ಲ ಇಳಿಬೇಕು. ಆ ಕೊಬ್ಬಿನ ಅಂಶ ಅದೆಲ್ಲನೂ ಇಳಿದವಾಗ ಒಳ್ಳೆ ಟೇಸ್ಟ್ ಬರ್ತದೆ. ಸಾಂಬಾರಣ್ಣ ಇದು? ಹೌದು, ಸಾಂಬಾರು. ಓಕೆ. ಇದು ಸಾಂಬಾರು ಹಾಕಿದ್ರು ಮಾಡ್ಬೋದು, ಇಲ್ಲ ಇದನ್ನ ಹಂಗೆ ಫ್ರೈ ಥರನೂ ತಿನ್ಬೋದು. ಇವಾಗ ಸಾಂಬಾರು ಅಂತ ಸ್ವಲ್ಪ ನೀರು ಹಾಕಿ ಅದು ಚೆನ್ನಾಗಿ ಗ್ರೇವಿ ಇಳಿಯಕ್ಕೆ ಮಾತ್ರ ಸಾಂಬಾರು ಆಗುತ್ತೆ. ಇನ್ನೊಂದು ಮಾಂಸನ ಉಪ್ಪು ಖಾರ ಕರೆಕ್ಟಾಗಿ ಹಾಕ್ಬಿಟ್ಟು ಈ ಸುತ್ತ ಅಂತ ತಿಂದ್ರೂ ಚೆನ್ನಾಗಿರ್ತದೆ. ಉಪ್ಪು ಖಾರ ರೆಗ್ಯುಲರ್ ಆಗಿ ಮಾಡ್ತೀರಾ ಅಣ್ಣ ಅಥವಾ ಅಪರೂಪನ ಈ ತರ? ಅಣ್ಣ ಇದು ಒಂದು ಟೈಮ್ ಆಗ ನಮ್ಮ ಮನೆ ಹತ್ರ ಒಂದು ದಿನಾನು ಮಾಂಸ ಇಲ್ಲಿದ್ದ ದಿನ ಇಲ್ಲ. ಡೈಲಿ ಶನಿವಾರ ಸಮೇತವಾಗಿ ನಾವು ಇಲ್ಲಿ ಮಾಡ್ತಾ ಇದ್ದಿದ್ದು. ಅದು ಎಲ್ಲ ಪಂದ್ಯದ ಕೋಳಿಗಳು. ಅದೇ ಅದೇ ಸಂಗತಿಗಳು ಅಂದ್ರೆ ಅಣ್ಣ ಅಲ್ಲಿಂದ ನೀವು ಕೆತ್ಕೊಂಡು ತಂದಿರ್ತೀರಲ್ಲ ಇದು ಏನಂತಾರೆ ಕ್ವಾಶ್ಕೋಳಿ ಅಂತ ಬರ್ತದೆ. ಕ್ವಾಶ್ಕೋಳಿ ಅಂತಂದ್ರೆ ನಮ್ಮ ಮುಂಜಾನೆ ಇನ್ನೊಂದು ಮುಂಜಾನೆ ಹೊಡೆದಿದ್ರೆ ಆ ಸೋತಿರೋದ್ರನ್ನ ನಂಬಿಕೆ ಕೊಡ್ತಾರೆ. ದುಡ್ಡು ಕೊಟ್ಟು ಕೋಳಿ ಕೊಡ್ತಾರೆ. ಇವಾಗ ನಾವೆಲ್ಲ ಮಾಡಂಗಿಲ್ಲ ಅಲ್ಲಣ್ಣ. ಏನೋ ಬೇರೆ ಬೇರೆ ಕಲೆಗಳಿಗೆ ಎಲ್ಲದಕ್ಕೂ ಬಿಡ್ತಾರೆ. ಈ ನಮ್ಮ ಹಳ್ಳಿ ಸೊಗಡ್ದು ಅಟ್ಲೀಸ್ಟ್ ವರ್ಷಕ್ಕೆ 1-2 ದಿನ ಆದ್ರೂ ಪರ್ಮಿಷನ್ ಕೊಟ್ರೆ ಆ ಕಲೆ ಉಳಿತದೆ. ಯಾಕಂತಂದ್ರೆ ಪಂದ್ಯಕ್ಕೆ ಹೋಗೋ ಕೋಳಿ ಅಂತಂದ್ರೆ 20,000-15,000 ಮಿನಿಮಮ್ ಕೋಳಿ ಬೆಲೆ. ಅದು ಪಂದ್ಯನೇ ಇಲ್ಲ ಅಂತಂದ್ರೆ ಅದ್ರ ಬೆಲೆ 2,500-3,000. ಇದು ರೈತನಿಗೆ ಅನುಕೂಲನ ಅನಾನುಕೂಲನ ನೀವೇ ಹೇಳ್ಬೇಕು. ಅನುಕೂಲ. ಆಂಧ್ರ ತಮಿಳ್ನಾಡು ಎಲ್ಲ ಲೀಗಲ್ ಅಣ್ಣ. ಕೋಳಿ ಪಂದ್ಯ ಲೀಗಲ್. ನೋಡ್ ಬಂದಿವಿ ನೀರು ಹೆಂಗೆ ಇದಾಗೈತೆ ಅಂತ. ಸರ್ ಒಂದು ನಿಮಿಷ ಈ ಸೈಡ್ ನೋಡಿದ ಹಂಗೆ ಮುದ್ದೆ ತಗೊಂಡು ಹೋಗೋಣ ಅಂತ. ಅದೇ ಅಣ್ಣ ಸ್ವಲ್ಪ ಬಿಸಿ ಇದಾರಲ್ಲ. ಆಮೇಲೆ ಧ್ರುವ ಅಣ್ಣ ಹತ್ರಕ್ಕೂ ಹೋಗ್ಬೇಕು. ಇವಾಗ ನಮ್ಮ ಹಳ್ಳಿಕಾರ ಬ್ರ್ಯಾಂಡ್ ಅಂಬಾಸಿಡರ್ ಧ್ರುವ ಅಣ್ಣ ಅಲ್ಲ, ಅವ್ರಿಗೆ ಒಂದು ಕರು ಕೊಡ್ಬೇಕು ನಾವು. ಅದು ಒಂದಿನ ಬಡ್ರಿ ಹೋಗಿ ಅಲ್ಲಿ ಕೊಟ್ಬಿಟ್ಟು ಅವ್ರಿಗೊಂದು ಇನ್ವೈಟ್ ಮಾಡ್ಬಿಟ್ಟು ಅಣ್ಣ ರೇಸ್ದು ಎಲ್ಲ ಪ್ರೊಸೀಜರ್ಗಳು. ಯಾಕಂತಂದ್ರೆ ನಿಮ್ಗೂ ಅಷ್ಟೇನೆ, ಒಂದು ಸಲ ನೀವು ಒಂದು ಮೀಡಿಯಾದಲ್ಲಿ ಎಂಟರ್ ಆದಾಗ ಸ್ಟಾರ್ಟಿಂಗ್ ಸ್ವಲ್ಪ ಇದಿರ್ತದೆ. ಅದಾದ್ಮೇಲೆ ಆಟೋಮೆಟಿಕ್ ಆಗಿ ಯಾವ ಕಂಟೆಂಟ್ ಕೊಡ್ಬೇಕು, ಯಾವ ರೀತಿ ನಾವು ಮಾತಾಡ್ಬೇಕು, ಎದುರುಗಡೆ ಇರೋ ವ್ಯಕ್ತಿನ ಹಿಂಗ್ ಸ್ಪಂದಿಸ್ಬೇಕು ಅಂತ. ಹಂಗೆ ಇವಾಗ ನಮ್ಗೆ ಫಸ್ಟ್ ಅಲ್ಲಿ ಮಾಡಿದ್ದು ಕಷ್ಟ. ಯಾಕಂತಂದ್ರೆ ಏನೂ ಇಲ್ದಿರ ಇರೋ ಜಾಗದಲ್ಲಿ ಬೆಟ್ಟನ ನಾವು ಅಗದು ಬಯಲು ಮಾಡಿ ಮಾಡ್ತಾ ಇರ್ತಕ್ಕಂಥ ಕಾರ್ಯ. ಇವತ್ತು ಬಯಲು ಐತೆ, ಅದನ್ನ ಕ್ಲೀನ್ ಮಾಡ್ಕೊಂಡು ನೆಡ್ಕೊಂಡು ಹೋದ್ರೆ ಸಾಕು. ಇವಾಗ ಎಲ್ಲ 3 ತಿಂಗಳು, ಹೋದ್ಸಲಿ ನಾವು 6 ತಿಂಗಳು ಕಷ್ಟ ಬಿದ್ದಿದ್ದು, ಈ ಸಲ 3 ತಿಂಗಳು ಇಳ್ದೈತೆ. ಯಾಕೆ 3 ತಿಂಗಳಂದ್ರೆ ನಮ್ಗೆ ಅದೇ ಜಾಗ ಬರೋ ವರ್ಷನೂ ಇದ್ದು ಅಂದ್ರೆ ಬರೋ ವರ್ಷಕ್ಕೆ 1.5 ತಿಂಗಳ ಕೆಲಸ. ಅರ್ಥ ಮಾಡ್ರಿ. ಯಾಕಂದ್ರೆ ಏನೇನ್ ಇರ್ತದೆ ಅದು ಅಲ್ಲೇ ಇರ್ತದೆ. ಅದನ್ನ ನಾವು ಕ್ಲೀನ್ ಮಾಡ್ಕೊಂಡು ಮಾಡ್ಕೊಂಡು ಬಂದ್ರೆ ಸಾಕಲ್ಲ, ಸೆಕ್ರೇಟ್ ಮಾಡ್ಕೊಂಡು. ಆ ಕಾರಣಕ್ಕೆ ಈ ಸಲ JCP ಸ್ಪಾನ್ಸರ್ಶಿಪ್ ಐತೆ. ಅವರು ನಾವೇ ಮಾಡ್ಕೊಡ್ತೀವಿ, ನೀವೇನು ಕೊಡ್ಬೇಡ್ರಿ ಅಂತಂದ್ರು. ಆಮೇಲೆ ಫೆನ್ಸಿಂಗ್ ಸ್ಪಾನ್ಸರ್ಶಿಪ್ ಐತೆ. ಎಲ್ಲ ಜನಗಳು ಎಲ್ಲ ಅವ್ರ ಕೈಯಲ್ಲಿ, ನಾವು ನಮ್ಮ ಕೈಯಲ್ಲಿ ಹಾಕಿದ್ದು ಮಾಡಿ ಮಾಡೋಣ ಅಂತ ಎಲ್ಲಾರು ಕೈ ಜೋಡಿಸ್ತಾವ್ರಣ್ಣ. ಅದ್ರಲ್ಲಿ 2 ಮಾತಿಲ್ಲ. ಮಾಧ್ಯಮದವ್ರು ಅಷ್ಟೇ, ಮೀಡಿಯಾದವರು, ಸೋಷಿಯಲ್ ಮೀಡಿಯಾ ಇರ್ಬೋದು, ದೊಡ್ಡ ಮೀಡಿಯಾ ಇರ್ಬೋದು, ಎಲ್ರೂ ಸಪೋರ್ಟ್ ಐತೆ. ಹೋದ್ಸಲಿ ಸೋಷಿಯಲ್ ಮೀಡಿಯಾ ಬಿಟ್ರೆ ಬೇರೆ ಮೀಡಿಯಾಗಳು ದೊಡ್ಡದು ಯಾವ್ದು ಬಂದಿಲ್ಲ. ಸುವರ್ಣ ಚಾನಲ್ ಏನೋ ಬಂದು ಒಂದು ಇದು ಮಾಡ್ಕೊಂಡು ಹೋಗಿದ್ರು, ಯಾರು ಬಂದಿಲ್ಲ. ಈ ಸಲ ಎಲ್ರು ಹೇಳಿದ್ರು ನಮ್ಗೆ ಒಂದೇ ಒಂದು ಇನ್ಫಾರ್ಮೇಶನ್ ಕೊಡ್ರಿ, ನಾವು ಬರ್ತೀವಿ ಅಂತ. ಇದು ಏನಂತಂದ್ರೆ ಒಬ್ರಿಂದ ಒಬ್ರು ಬಾಯಿ ಮಾತಿಂದ ಬಾಯಿ ಮಾತಿಗೆ ಅಷ್ಟು ಜನ ಸೇರಿದ್ರು ಅವತ್ತು, ಲಕ್ಷಗಟ್ಲೆ ಜನ. ಈ ಸಲ ಎಷ್ಟು ಲಕ್ಷ ಜನ ಬರ್ಬೋದು. ನಾವು ಅದು ಪ್ರಿಪರೇಷನ್ ವೆಲ್ ಆರ್ಗನೈಸ್ಡ್ ಆಗಿರ್ಬೇಕು. ಯಾಕಂತಂದ್ರೆ ಬೆಂಗಳೂರು ರೇಸ್ ಅಂತಾನೆ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದೀವಿ ನಾವು ಆಲ್ರೆಡಿ. ಅದನ್ನ ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು. ಒಂದಕ್ಕಿಂತ ಒಂದ್ ಜಾಸ್ತಿ ಮಾಡ್ಬೇಕು, ಕಡಿಮೆ ಅಂತೂ ಮಾಡಬಾರ್ದು. ಇಲ್ಲ ಅಟ್ಲೀಸ್ಟ್ ಅದಕ್ಕನ ಸಮ ಮಾಡ್ಬೇಕು ಅಲ್ವಾ. ಆ ಕಾರಣಕ್ಕ ಹೋದ್ಸಲಿ ನೀವೇ ನೋಡೋಲ್ಲ ವ್ಯವಸ್ಥೆಗಳು ಬಂದವ್ರ ಕೆಲಸ ಊಟಗಳು ಉಳ್ಕೊಳಕ್ ವ್ಯವಸ್ಥೆ ಎಲ್ಲ ಮಾಡಿದ್ವಿ. ಈ ಸಲಿನೂ ಅದೇ ತರ ಇರ್ತದೆ, ಅದೇ ತರನೇ. ಯಾಕಂತಂದ್ರೆ ಅಣ್ಣ ಹಾಕ್ತಿದ್ದು ಕಾರ್ಯ ಮಾಡೋದು ಏನು ಅಷ್ಟ್ ಮೇಲಿಲ್ಲ. ಯಾಕಂತಂದ್ರೆ ದೂರಗಳಿಂದ ಎಲ್ಲ ಬರ್ತಾರೆ, ಅವ್ರು ಎಲ್ರು ವ್ಯವಸ್ಥೆ ಇಟ್ಕೊಂಡೇ ಬಂದಿರಲ್ಲ. ಹೌದಣ್ಣ. ಆ ಕಾರಣಕ್ಕ ಸರ್ ಏನೇನು ಹಾಕಿದ್ದೀರಾ ಸರ್ ಅದಕ್ಕೆ? ಅಣ್ಣ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರದ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲ, ಇಷ್ಟೇ. ನೀರು ಹಾಕಿರೋದು ಇವಾಗ ಅದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಪ್ಪ. ಘಮ 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 ಘಮ.
ಇನ್ನು ಸ್ವಲ್ಪ ಬೆಂದರೆ ನಿಮಗೆ ಘಮ ಘಮ ಬರುತ್ತೆ ಸ್ಮೆಲ್ಲು. ಓಕೆ. ಹಂಗೆ ಮಸಾಲೆ ಇದು ಅದು ಹಚ್ಕೊಡೋಣ ಅದಕ್ಕೆ. ಹಂಗೆ ತಾಯಿ ಹಂಗೆ ಸ್ವಲ್ಪ ಫೋಟೋ ಅಪ್ಪಡಿ ಎಲ್ಲ ಬಕೀಟು ಕೈಗಿದೆ ಅದು ಕೈಗಿದೆ ಅಂತ ಜಿಗ್ ಕೂಡ ಇದು ಅಡಿತಾಗಿದ್ದು ಈಗ ಪತ್ಲೇನೆ ಫೋಟೋ ಇಂಗ್ಲೀಷ್ ನ್ಯಾಯ ಇದು ಡ್ರಾಪ್ ಮತ್ತೆ ಹೊಡೆಯಲ್ಲ ಅದು. ಎರಡೇ ಅಲ್ಲ ಕಮ್ಮಿ ಆಯಪ್ಪ ಈ ನಮ್ಮ ಇನ್ನ ಪಾದ್ಯಾವರು ಹೇಗೊಂಡಿದ್ದು ತಟ್ಟೆ ಎಡಪ್ಪ ಜಯಂತ